ನಮಸ್ಕಾರ. PNS ವಿಸ್ತಾರಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಶಿಗೆಲ್ಲೋಸಿಸ್ ಭಾರತಕ್ಕೆ ಹೊಸ ವೈರಸ್ ಒಂದು ಕಾಲಿಟ್ಟಿದೆ. ಇದು ಸ್ಪೆಷಲಿ ಕೇರಳದಲ್ಲಿ ಹಬ್ಬುತ್ತಾ ಇದೆ. ಈ ಸೋಂಕಿಗೆ ಜನ ಹೆದರ್ತಿದ್ದಾರೆ. ಕೇರಳದಲ್ಲಿ ಶಿಗೆಲ್ಲೋಸಿಸ್ ಅನ್ನುವಂತಹ ಸೋಂಕು ದಿನೇ ದಿನೇ ಹರಡ್ತಾ ಇದೆ. ಅದರಲ್ಲೂ ಇದು 5 ವರ್ಷದ ಒಳಗಿನ ಮಕ್ಕಳಿಗೆ ಮತ್ತು ವೃದ್ಧರಿಗೆ, ಇನ್ನೂ ಹೇಳಬೇಕು ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಕಾಣಿಸಿಕೊಳ್ತಾ ಇದೆ ಈ ಶಿಗೆಲ್ಲೋಸಿಸ್. ಇದು ಅತಿಸಾರಕ್ಕೆ ಸಂಬಂಧಿಸಿದಂತಹ ಒಂದು ಸೋಂಕಾಗಿದೆ. ಶಿಗಲ್ಲ ಎಂಬ ಬ್ಯಾಕ್ಟೀರಿಯಾ ಈ ಸೋಂಕು ವೇಗವಾಗಿ ಹರಡ್ತಾ ಇದೆ. ಇದು ಕಲುಷಿತ ಆಹಾರದಿಂದ ಇರಬಹುದು, ನೀರಿಂದ ಇರಬಹುದು ಮತ್ತು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳದೆ ಇರುವ ಕಾರಣದಿಂದ ಈ ಸೋಂಕು ಹರಡ್ತಾ ಇದೆ ಅಂತ ವರದಿ ಮಾಡಿದ್ದಾರೆ. ಇನ್ನು 85 ಪ್ರಕರಣಗಳು ಭಾರತದಲ್ಲಿ ದೃಢಪಟ್ಟಿವೆ. 70ಕ್ಕಿಂತ ಹೆಚ್ಚು ಸೋಂಕಿತರಿದ್ದಾರೆ ಅಂತ ದಾಖಲೆಗಳಿವೆ. ಮಕ್ಕಳಿಗೆ ಇದರಿಂದ ಹೆಚ್ಚು ಅಪಾಯ ಇದೆ. ಅದರಲ್ಲೂ ಚಿಕ್ಕ ಮಕ್ಕಳು, 5 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳೇನಿದ್ದಾರೆ ಅವರಿಗೆ ಹೆಚ್ಚಿನ ಅಪಾಯ ಇದೆ. ಮತ್ತು ವೃದ್ಧರು ಕೂಡ ಜಾಗೃತಿಯನ್ನು ವಹಿಸಬೇಕು ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಶಿಗೆಲ್ಲೋಸಿಸ್ ಲಕ್ಷಣಗಳನ್ನ ಏನು ಅಂತ ನೋಡೋದಾದ್ರೆ, ಸೋಂಕು ತಗಲಿದಂತಹ ವ್ಯಕ್ತಿಗೆ ಜ್ವರದ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತೆ. ಮುಖ್ಯವಾಗಿ ಮೊದಲನೇದಾಗಿ ಜ್ವರ ಬರುತ್ತೆ. ನಂತರ ಇದು ಹೇಳಿದ ಹಾಗೆ ಅತಿಸಾರದ ರೋಗ, ಅತಿಸಾರ ಶುರುವಾಗುತ್ತೆ. ವಾಂತಿ ಮತ್ತು ವಾಕರಿಕೆಯಂತಹ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ ಮತ್ತು ಪದೇ ಪದೇ ಶೌಚಕ್ಕೆ ಹೋಗಬೇಕು ಅಂತ ಅನ್ಸುತ್ತೆ ಈ ಶಿಗೆಲ್ಲೋಸಿಸ್ ಸೋಂಕು ಹರಡಿಕೊಂಡ್ರೆ. ಮತ್ತು ಏನ್ ಮಾಡಬಹುದು ಅಂತ ನೋಡೋದಾದ್ರೆ, ಪ್ರತಿ ಸರ್ತಿಯೂ ಸ್ವಚ್ಛವಾಗಿ ಕೈ ತೊಳ್ಕೊಳ್ಳೋದು ಬಹಳಾನೇ ಇಂಪಾರ್ಟೆಂಟ್. ಸಾಬೂನು ಅಥವಾ ಯಾವುದೇ ಒಂದು ಹ್ಯಾಂಡ್ ವಾಶ್ ಅನ್ನ ಬಳಸಿ 20 ಸೆಕೆಂಡ್ಗಳಿಗಿಂತಲೂ ಹೆಚ್ಚಿನ ಕಾಲ ನಿಧಾನವಾಗಿ ಕೈಗಳನ್ನು ಉಜ್ಜಿಕೊಂಡು ಶುದ್ಧವಾದ ನೀರಿನಲ್ಲಿ ತೊಳೆದುಕೊಳ್ಳೋದು. ಹಾಗೆ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಮತ್ತು ಸೋಂಕಿತ ವ್ಯಕ್ತಿಗಳ ಬಟ್ಟೆ ಇರಬಹುದು, ಪಾತ್ರೆಗಳಿರ್ಬೋದು, ಅವರ ಹಾಸಿಗೆಗಳಿರ್ಬೋದು, ಅದನ್ನೆಲ್ಲವನ್ನ ಪ್ರತ್ಯೇಕವಾಗಿ ಬಳಸಬೇಕಾಗತ್ತೆ. ಇನ್ನು ಸೋಂಕಿತರು ಅಂತ ಗೊತ್ತಾದವರು ಕೂಡ ಕನಿಷ್ಠ 2 ವಾರಗಳ ಕಾಲ ಸಾರ್ವಜನಿಕವಾಗಿ ಆಹಾರವನ್ನ ಸ್ವೀಕರಿಸುವಂತದ್ದಿರ್ಬೋದು, ಹೋಟೆಲ್ಗಳಿಗೆ ಹೋಗುವಂತಿರ್ಬೋದು ಮತ್ತು ತಮ್ಮ ವಸ್ತುಗಳನ್ನ ಬೇರೆಯವರಿಗೆ ಕೊಡೋದನ್ನು ಕೂಡ ತಪ್ಪಿಸಿಕೊಳ್ಳಬೇಕಾಗತ್ತೆ. ಕಡ್ಡಾಯವಾಗಿ ಕುದಿಸಿದ ನೀರನ್ನೇ ಕುಡಿಯಬೇಕು ಮತ್ತು ಬೇಯಿಸಿದ ಆಹಾರವನ್ನೇ ತಿನ್ನಬೇಕು. ನಿನ್ನೆ ಮಾಡಿಟ್ಟಿದ್ದು ಅಥವಾ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದು ಅಂತ ಸೇವಿಸೋದನ್ನ ಅವಾಯ್ಡ್ ಮಾಡಬೇಕು. ಮೊದಲೇ ಮಳೆಗಾಲ ಇರೋದ್ರಿಂದ ಈ ಸೋಂಕು ಹರಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹಾಗಾಗಿ ಜಾಗೃತೆಯನ್ನು ವಹಿಸಬೇಕು ಅಂತ ಆರೋಗ್ಯ ಇಲಾಖೆ ಮನವಿ ಮಾಡಿದೆ.